ಮೊದಲೇ ಮದುವೆಯಾಗಿ ಹೆಂಡತಿ ಬಿಟ್ಟಿದ್ದವನ ಕಣ್ಣು 23ರ ಯುವತಿಯ ಮೇಲೆ ಬಿದ್ದಿತ್ತಂತೆ. ಕೊಡಗಿನ ಪುಟ್ಟ ಹಳ್ಳಿಯಲ್ಲಿ ನೆಮ್ಮದಿಯಾಗಿ ಬದುಕುತ್ತಿದ್ದವಳನ್ನ ಬೆಂಗಳೂರಿಗೆ ಕರೆತಂದು ಮದುವೆಯಾಗೋ ಆಸೆ ತೋರಿಸಿದ ಅಯ್ಯಪ್ಪ ಎಂಬಾತ ಯುವತಿಯನ್ನ ಕರೆತಂದು ಬೆಂಗಳೂರಿನ ಬಾಡಿಗೆ ಮನೆಯೊಂದರಲ್ಲಿ ಕೊಲೆಗೈದಿದ್ದಾನೆ. ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಕಳೆದ 2 ದಿನಗಳ ಹಿಂದೆಯಷ್ಟೇ ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕೊಲೆಯಾದ ರಂಜಿತಾ ಹಾಗೂ ಆರೋಪಿ ಅಯ್ಯಪ್ಪ ಇಬ್ಬರು ಕೊಡಗಿನ ಮೂಲದವರಾಗಿದ್ದಾರೆ. ಮೊದಲೇ ಮದುವೆಯಾಗಿ ಪತ್ನಿ ಜೊತೆ ಜಗಳವಾಡಿಕೊಂಡಿದ್ದ ಅಯ್ಯಪ್ಪ ಕೆಲ ವರ್ಷಗಳಿಂದಲೇ ಹೆಂಡತಿಯಿಂದ ದೂರವಿದ್ದ. ಬಳಿಕ ಅದೇ ಊರಿನ ಅನ್ಯ ಜಾತಿಯ ಯುವತಿಯನ್ನ ಪ್ರೀತಿ ಮಾಡ್ತಿದ್ದನಂತೆ. ಬೇರೆ ಜಾತಿಯಾಗಿದ್ರೂ ರಂಜಿತಾಳನ್ನೇ ಮದುವೆಯಾಗುವುದಾಗಿ ಅಯ್ಯಪ್ಪ ಆಕೆಯ ಮನೆಯವರಿಗೂ ಮಾತು ಕೊಟ್ಟಿದ್ದನಂತೆ. ಬಳಿಕ ಯುವತಿಯ ಮನೆಯವರಿಗೂ ಒಪ್ಪಿಸಿ ಆಕೆಯನ್ನ ಬೆಂಗಳೂರಿಗೆ ಕರೆತಂದಿದ್ದ. ವರ್ತೂರು ಠಾಣೆ ವ್ಯಾಪ್ತಿಯಲ್ಲಿ ಇಬ್ಬರು ಬಾಡಿಗೆ ಮನೆಯಲ್ಲಿ ವಾಸ ಇದ್ರು. ಆರೋಪಿ ಅಯ್ಯಪ್ಪ ಡ್ರೈ ಫ್ರೂಟ್ಸ್ ಅಂಗಡಿಯೊಂದರಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದನಂತೆ. ಇಬ್ಬರು ಕೆಲ ತಿಂಗಳಿನಿಂದ ಒಟ್ಟಿಗೆ ವಾಸವಾಗಿದ್ರು. ಆದರೆ ಇತ್ತೀಚೆಗೆ ಇಬ್ಬರ ನಡುವೆ ಜಗಳ ಶುರುವಾಗಿತ್ತು. ಸಾವಿಗೂ ಮುನ್ನ ಕೆಲ ದಿನಗಳ ಹಿಂದೆ ಪೋಷಕರಿಗೆ ಫೋನ್ ಮಾಡಿದ್ದ ರಂಜಿತಾ ಅಯ್ಯಪ್ಪ ನನಗೆ ಹಲ್ಲೆ ಮಾಡ್ತಿದ್ದಾನೆ ಎಂದು ದೂರಿದ್ದಳಂತೆ. ತನಿಖೆಯ ವೇಳೆ ಅಯ್ಯಪ್ಪನೇ ಕೊಲೆಗೈದಿದ್ದಾನೆ ಎನ್ನುವ ವಿಚಾರ ಬಹಿರಂಗವಾಗಿದೆ. ಕೇಬಲ್ ವೈರ್ನಿಂದ ರಂಜಿತಾಳ ಕುತ್ತಿಗೆ ಬಿಗಿದು ಕೊಲೆ ಮಾಡಿ ಬಳಿಕ ನೇಣು ಹಾಕಿದ್ದಾನೆ. ಸದ್ಯ ಆರೋಪಿಯನ್ನ ವರ್ತೂರು ಠಾಣೆ ಪೊಲೀಸರು ಬಂಧನ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಮೊದಲೇ ಮದುವೆಯಾಗಿ ಹೆಂಡತಿ ಬಿಟ್ಟಿದ್ದವನ ಕಣ್ಣು 23ರ ಯುವತಿಯ ಮೇಲೆ ಬಿದ್ದಿತ್ತಂತೆ. ಕೊಡಗಿನ ಪುಟ್ಟ ಹಳ್ಳಿಯಲ್ಲಿ ನೆಮ್ಮದಿಯಾಗಿ ಬದುಕುತ್ತಿದ್ದವಳನ್ನ ಬೆಂಗಳೂರಿಗೆ ಕರೆತಂದು ಮದುವೆಯಾಗೋ ಆಸೆ ತೋರಿಸಿದ ಅಯ್ಯಪ್ಪ ಎಂಬಾತ ಯುವತಿಯನ್ನ ಕರೆತಂದು ಬೆಂಗಳೂರಿನ ಬಾಡಿಗೆ ಮನೆಯೊಂದರಲ್ಲಿ ಕೊಲೆಗೈದಿದ್ದಾನೆ. ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಕಳೆದ 2 ದಿನಗಳ ಹಿಂದೆಯಷ್ಟೇ ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕೊಲೆಯಾದ ರಂಜಿತಾ ಹಾಗೂ ಆರೋಪಿ ಅಯ್ಯಪ್ಪ ಇಬ್ಬರು ಕೊಡಗಿನ ಮೂಲದವರಾಗಿದ್ದಾರೆ. ಮೊದಲೇ ಮದುವೆಯಾಗಿ ಪತ್ನಿ ಜೊತೆ ಜಗಳವಾಡಿಕೊಂಡಿದ್ದ ಅಯ್ಯಪ್ಪ ಕೆಲ ವರ್ಷಗಳಿಂದಲೇ ಹೆಂಡತಿಯಿಂದ ದೂರವಿದ್ದ. ಬಳಿಕ ಅದೇ ಊರಿನ ಅನ್ಯ ಜಾತಿಯ ಯುವತಿಯನ್ನ ಪ್ರೀತಿ ಮಾಡ್ತಿದ್ದನಂತೆ. ಬೇರೆ ಜಾತಿಯಾಗಿದ್ರೂ ರಂಜಿತಾಳನ್ನೇ ಮದುವೆಯಾಗುವುದಾಗಿ ಅಯ್ಯಪ್ಪ ಆಕೆಯ ಮನೆಯವರಿಗೂ ಮಾತು ಕೊಟ್ಟಿದ್ದನಂತೆ. ಬಳಿಕ ಯುವತಿಯ ಮನೆಯವರಿಗೂ ಒಪ್ಪಿಸಿ ಆಕೆಯನ್ನ ಬೆಂಗಳೂರಿಗೆ ಕರೆತಂದಿದ್ದ. ವರ್ತೂರು ಠಾಣೆ ವ್ಯಾಪ್ತಿಯಲ್ಲಿ ಇಬ್ಬರು ಬಾಡಿಗೆ ಮನೆಯಲ್ಲಿ ವಾಸ ಇದ್ರು. ಆರೋಪಿ ಅಯ್ಯಪ್ಪ ಡ್ರೈ ಫ್ರೂಟ್ಸ್ ಅಂಗಡಿಯೊಂದರಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದನಂತೆ. ಇಬ್ಬರು ಕೆಲ ತಿಂಗಳಿನಿಂದ ಒಟ್ಟಿಗೆ ವಾಸವಾಗಿದ್ರು. ಆದರೆ ಇತ್ತೀಚೆಗೆ ಇಬ್ಬರ ನಡುವೆ ಜಗಳ ಶುರುವಾಗಿತ್ತು. ಸಾವಿಗೂ ಮುನ್ನ ಕೆಲ ದಿನಗಳ ಹಿಂದೆ ಪೋಷಕರಿಗೆ ಫೋನ್ ಮಾಡಿದ್ದ ರಂಜಿತಾ ಅಯ್ಯಪ್ಪ ನನಗೆ ಹಲ್ಲೆ ಮಾಡ್ತಿದ್ದಾನೆ ಎಂದು ದೂರಿದ್ದಳಂತೆ. ತನಿಖೆಯ ವೇಳೆ ಅಯ್ಯಪ್ಪನೇ ಕೊಲೆಗೈದಿದ್ದಾನೆ ಎನ್ನುವ ವಿಚಾರ ಬಹಿರಂಗವಾಗಿದೆ. ಕೇಬಲ್ ವೈರ್ನಿಂದ ರಂಜಿತಾಳ ಕುತ್ತಿಗೆ ಬಿಗಿದು ಕೊಲೆ ಮಾಡಿ ಬಳಿಕ ನೇಣು ಹಾಕಿದ್ದಾನೆ. ಸದ್ಯ ಆರೋಪಿಯನ್ನ ವರ್ತೂರು ಠಾಣೆ ಪೊಲೀಸರು ಬಂಧನ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.